ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದರೆ 1ಕ್ಕೆ 100 ಪಟ್ಟಷ್ಟು ಹೆಚ್ಚು ಶಕ್ತಿ ಇರುತ್ತೆ ಅಂತೇಳಿ. ನಮಃ ಶಿವಾಯ. ಪೈನಿಯಲ್ ಗ್ಲ್ಯಾಂಡ್ ಅಂತ ಒಂದು ಅಂಶ ಇದೆ ನಮ್ಮಲ್ಲೆಲ್ಲರಲ್ಲೂ. ಅದನ್ನು 3ನೇ ಕಣ್ಣು ಅಂತಂತೇಳಿ, ಶಿವನಲ್ಲಿರೋ 3ನೇ ಕಣ್ಣು ಅಂತಂತೇಳಿ ಕೆಲವರು ರೆಫರೆನ್ಸ್ ಮಾಡ್ತಾರೆ. ಅದು ಹೆಚ್ಚು ಜಾಗೃತಿಯಾಗಿರುವಂಥದ್ದು ಈ ಬೆಳಗ್ಗಿನ ಜಾವದಲ್ಲಿ. ನಮಗೆ ಏನು ಬೇಕೋ ಅದನ್ನು ನಾವು ಕೋರ್ಕೊಳ್ಳೋದಾಗಿರಬೇಕು, ಅಥವಾ ಆ ಸಂಕಲ್ಪ ಅಂತ ಏನು ಇಟ್ಕೊಳ್ತೇವೋ ಅದನ್ನು ನಾವು ಮನಸ್ಸಲ್ಲಿ ಇಟ್ಕೊಂಡು ಸುಮ್ಮನೆ ಕೂತಿದ್ರೂ ಸಾಕು. ಏನೋ ಮಾಡಬೇಕು ಅಂತಂತಲ್ಲ, ಏನೋ ಪೂಜೆ ಮಾಡಬೇಕು, ಏನೋ ಕ್ರಿಯೆ ಮಾಡಬೇಕು, ಅಥವಾ ಏನೇನೋ ಮಾಡಬೇಕು ಅಂತಂತೇನಿಲ್ಲ. ಸುಮ್ಮನೆ ಎದ್ದಿದ್ರೇ ನಮಗದ್ರ ಶಕ್ತಿ ಲಭ್ಯ ಆಗುತ್ತೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಯಾರಿಗೆಲ್ಲ ಸಾಲ ಇದೆಯೋ ಖಂಡಿತವಾಗಿಯೂ ಎಲ್ಲರೂ ಎದ್ದೇಳಲೇಬೇಕು. ಬ್ರಾಹ್ಮಿ ಮುಹೂರ್ತದಲ್ಲಿದ್ದು ನಾನು ಹೇಳಿದ ಕೆಲವು ಕ್ರಿಯೆಗಳನ್ನು ಮಾಡಿದರೆ ಖಂಡಿತವಾಗಿಯೂ 100% ಹೇಳ್ತಿದ್ದೀನಿ, ನಮ್ಮ ಸಾಲಗಳಿದ್ರೆ ಸಾಲ ಮುಕ್ತರಾಗ್ತೇವೆ. ಅಥವಾ ನಾವೇನೋ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತವಾಗಿಯೂ ಅದು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ನಮಸ್ಕಾರ ವೀಕ್ಷಕರೇ, ಅನಂತ ವಿಶ್ವಾಚಾರ್ಯ ಗುರುಜಿಯವರ ಮನಿ ಈಸ್ ಹ್ಯಾಪಿನೆಸ್ನ ಈ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಆಧಾರದ ಸ್ವಾಗತ. ನಾನು ಸೌಮ್ಯ ಮಳಲಿ. ವೀಕ್ಷಕರೇ, ನಮ್ಮ ದೈನಂದಿನ ಜೀವನದಲ್ಲಿ ನಮಗುಂಟಾಗುವಂತಹ ಸಮಸ್ಯೆಗಳು ಹಾಗೆ ಅವುಗಳಿಗೆ ಪರಿಹಾರವನ್ನು ತಿಳಿಸುವಂತಹ ಈ ವಿಶೇಷ ಕಾರ್ಯಕ್ರಮವೇ ಮನಿ ಈಸ್ ಹ್ಯಾಪಿನೆಸ್ ಕಾರ್ಯಕ್ರಮ. ಹಣ, ಆಸ್ತಿ, ಐಶ್ವರ್ಯಕ್ಕೆ ಸಂಬಂಧಪಟ್ಟ ಹಾಗೆ ಯಾವೆಲ್ಲ ಒಂದು ಸಣ್ಣ ಪುಟ್ಟ ಬದಲಾವಣೆಗಳನ್ನು ಮಾಡಿಕೊಂಡ್ರೆ ನಮ್ಮ ಜೀವನದಲ್ಲಿ ನಾವು ಅಂದ್ಕೊಂಡಂತಹ ಗುರಿಯನ್ನು ಸಾಧಿಸಬಹುದು. ಇದೆಲ್ಲದರ ಬಗ್ಗೆ ಗುರೂಜಿಯವರು ನಮಗೆ ಅವರ ಕಾರ್ಯಕ್ರಮಗಳ ಮುಖಾಂತರ ತಿಳಿಸ್ಕೊಡ್ತಾ ಬರ್ತಿದ್ದಾರೆ. ಹಾಗಾದ್ರೆ ಇವತ್ತು ಯಾವ ವಿಚಾರದ ಕುರಿತಂತೆ ಗುರೂಜಿ ಅವರು ನಮಗೆ ತಿಳಿಸ್ಕೊಡ್ಲಿದ್ದಾರೆ, ಅವರಿಂದಲೇ ಕೇಳಿ ತಿಳ್ಕೊಳ್ಳೋಣ. ಮತ್ಯಾಗ್ತಡ ಕಾರ್ಯಕ್ರಮವನ್ನ ಆರಂಭ ಮಾಡೋಣ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ದುಡ್ಡಿನ ದ್ರೋಣಾಚಾರ್ಯ, ಜಿ ಕನ್ನಡದ ವತಿಯಿಂದ ವೀರ ಕನ್ನಡಿಗ ಪ್ರಶಸ್ತಿಯನ್ನ ಪಡೆದುಕೊಂಡಿರುವ ಹಾಗೆ ಲಕ್ಷಾಂತರ ಜನರ ಹಣದ ಸಮಸ್ಯೆಗೆ ಪರಿಹಾರವನ್ನ ಕೊಟ್ಟು ಅವರ ಜೀವನಕ್ಕೆ ಒಂದು ಉತ್ತಮ ಮಾರ್ಗದರ್ಶನ ಕೊಟ್ಟಿರುವ ಹಾಗೆ ಕೊಡ್ತಾ ಇರುವಂತಹ ಗುರುಗಳಾಗಿರುವಂತಹ ಅನಂತ ವಿಶ್ವಾಚಾರ್ಯ ಗುರುಜಿಯವರು ನಮ್ಮ ಜೊತೆ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಅವರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್, ಮತ್ತೆ ನಮಸ್ತೆ ನನ್ನ ಎಲ್ಲ ಪ್ರೀತಿಯ ಆಗರ್ಭ ಶ್ರೀಮಂತ ದೇವರುಗಳಿಗೆ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ ಭವೇತ್. ಅಹಂ ಬ್ರಹ್ಮಸ್ಮಿ. ಥ್ಯಾಂಕ್ ಯು ಯೂನಿವರ್ಸ್. ಗುರುಜಿ, ನಮ್ಮ ಕಾರ್ಯಕ್ರಮದ ಮುಖಾಂತರ, ನಿಮ್ಮ ಕಾರ್ಯಗಾರಗಳ ಮುಖಾಂತರ ಹಾಗೆ ನಿಮ್ಮ ಪುಸ್ತಕದ ಮುಖಾಂತರ ದೈನಂದಿನ ಜೀವನದಲ್ಲಿ ನಮ್ಗುಂಟಾಗುವಂತಹ ಸಮಸ್ಯೆಗಳು ಹಾಗೆ ಅವುಗಳಿಗೆ ಪರಿಹಾರವನ್ನ ತಿಳಿಸ್ಕೊಡ್ತಾ ಬರ್ತಿದ್ದೀರಿ. ಕಾರ್ಯಗಾರಗಳನ್ನು ಅಟೆಂಡ್ ಮಾಡಿ ನೀವು ಕೊಡುವಂತಹ ಮಾರ್ಗಸೂಚಿಗಳನ್ನ ಅನುಸರಿಸಿ ಈಗ ಎಷ್ಟೋ ಜನರು ತಮ್ಮ ಹಣದ ಸಮಸ್ಯೆಗೆ ಪರಿಹಾರ ಕಂಡುಕೊಂಡಿದ್ದಾರೆ, ತಮ್ಮ ಕೌಟುಂಬಿಕ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಂಡಿದ್ದಾರೆ. ಅವರೆಲ್ಲರ ಪರವಾಗಿ ನಿಮಗೆ ನಾನು ಮೊದಲಿಗೆ ಧನ್ಯವಾದವನ್ನ ತಿಳಿಸ್ತಾ ಈ ಕಾರ್ಯಕ್ರಮವನ್ನ ಆರಂಭ ಮಾಡ್ತಿದ್ದೀನಿ. ಗುರುಗಳೇ, ಯಾವುದೇ ಒಂದು ಶುಭ ಕಾರ್ಯಗಳನ್ನ ಮಾಡಬೇಕಾದ್ರೆ ಅಥವಾ ಪೂಜಾ ಕೈಂಕರ್ಯಗಳನ್ನ ಮಾಡಬೇಕಾದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಮಾಡಿದ್ರೆ ಅದರ ಫಲ ನಮಗೆ ಸಿಗತ್ತೆ. ಅಂದ್ರೆ ಅದರ ಒಂದು ಪವರ್ ತುಂಬಾ ಜಾಸ್ತಿ ಇರುತ್ತೆ. ಆ ಟೈಮಲ್ಲಿ ಮಾಡೋದ್ರಿಂದಾಗಿ ನಾವು ಏನು ಅನ್ಕೊಳ್ತೀವೋ ಅದನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಅಂತ ಹೇಳ್ತೀವಿ. ಹಾಗಾದ್ರೆ ಈ ಬ್ರಾಹ್ಮಿ ಮುಹೂರ್ತ ಅಂತಂದ್ರೇನು, ಎಕ್ಸಾಕ್ಟ್ ಆಗಿ ಬ್ರಾಹ್ಮಿ ಮುಹೂರ್ತದ ಸಮಯ ಏನು, ಇದರ ಬಗ್ಗೆ ತಿಳಿಸ್ಕೊಡಿ. ತುಂಬ ಅದ್ಭುತವಾದ ಪ್ರಶ್ನೆ ಇದು. ಬಹುತೇಕ ಮಂದಿಗೆ ಎಲ್ಲರಿಗೂ ಇದೊಂದು ಕ್ಯೂರಿಯಾಸಿಟಿ ಇರುತ್ತೆ. ಇದೇನಿದು ಬ್ರಾಹ್ಮಿ ಮುಹೂರ್ತ, ಇದೇನು ಅದರ ಮಹತ್ವ ವಿಶೇಷ ಏನಿದ್ದು, ಇಲ್ಲಿ ಈ ಟೈಮಲ್ಲಿ ಎದ್ದರೆ ಮಾತ್ರ ನಮಗೆ ಏನು ಕೋರ್ಕೊಳ್ತೇವೋ ಅದನ್ನೆಲ್ಲ ಪಡ್ಕೊಳ್ಳೋಕೆ ಸಾಧ್ಯನಾ? ತುಂಬ ಜನಕ್ಕೆ ಕನ್ಫ್ಯೂಷನ್. ಯಾಕೆ ಅಂತಂದರೆ ಬಹುತೇಕ ಮಂದಿ ಕಲಿಯುಗದಲ್ಲಿ ಯಾರೂ ಸಹ ಬ್ರಾಹ್ಮಿ ಮುಹೂರ್ತ ಅಂದ್ರೇ ಗೊತ್ತಿರೋದಿಲ್ಲ. ಇದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ನಮ್ಮ ಶಾಸ್ತ್ರಗಳ ಪ್ರಕಾರ ಒಂದು ದಿನದಲ್ಲಿ ಒಂದು ದಿನವನ್ನು 30 ಮುಹೂರ್ತಗಳಾಗಿ ವಿಂಗಡಣೆ ಮಾಡಿದ್ದಾರೆ. ಒಂದು ಮುಹೂರ್ತ ಅಂತಂದರೆ 48 ನಿಮಿಷ. ಈ ರೀತಿ ನೀವು ನೋಡೋದಾದರೆ ಒಂದು ದಿನದಲ್ಲಿ 1440 ನಿಮಿಷಗಳಿದೆ. ಅದನ್ನು 48 ಭಾಗವಾಗಿ ವಿಂಗಡಣೆ ಮಾಡಿದ್ರೆ 30 ಭಾಗಗಳಾಗಿ ವಿಂಗಡಣೆ ಆಗುತ್ತೆ. ಅಂದರೆ 30 ಮುಹೂರ್ತಗಳಾಗಿ ಅದು ಮಾರ್ಪಾಡಾಗುತ್ತೆ. ಇದರಲ್ಲಿ ಬ್ರಾಹ್ಮಿ ಮುಹೂರ್ತ ಅನ್ನುವಂಥದ್ದು ತುಂಬ ವಿಶೇಷ, ಹಲವಾರು ಕಾರಣಗಳಿಗೆ. ಒಂದು ಕಾರಣ, ಫಸ್ಟ್ ಆಫ್ ಆಲ್ ಇದು ಯಾವ ಟೈಮು ಅಂತ ತಿಳ್ಕೊಳ್ಳೋಣ. ಸೂರ್ಯ ಹುಟ್ಟೋದಕ್ಕಿಂತ ಮುಂಚಿತವಾಗಿ ಅಂತಂದರೆ ಒಂದು ಮುಹೂರ್ತಕ್ಕೆ ಹಿಂದುಗಡೆಯಿಂದ ಈ ಬ್ರಾಹ್ಮಿ ಮುಹೂರ್ತ ಇರುತ್ತೆ. ಫಾರ್ ಎಕ್ಸಾಂಪಲ್, ಒಂದು ವೇಳೆ ನೀವಿರೋ ಜಾಗದಲ್ಲಿ ಸೂರ್ಯ 6 ಗಂಟೆಗೆ ಬರ್ತಾನೆ ಅಂತಂದರೆ 48 ನಿಮಿಷ ಹಿಂದೆ ಬಂದರೆ ಆ ಮುಹೂರ್ತ ಏನಿದೆಯೋ ಅದು ಬ್ರಾಹ್ಮಿ ಮುಹೂರ್ತ. ಯೂಶ್ವಲಿ ನಾವೇನು ಹೇಳ್ತೇವೆ ಅಂತಂದರೆ 3:30 ಇಂದ 5:30 ಒಳಗಡೆ
ಬ್ರಾಹ್ಮಿ ಮುಹೂರ್ತ ಇರುತ್ತೆ ಯಾವುದೇ ಭಾಗದಲ್ಲಿದ್ದರೂ ಅಂತಂತೇಳಿ ನಾವು ಪರಿಗಣಿಸ್ತೇವೆ. ಸೊ ಸಮ್ವೇರ್ ಅರೌಂಡ್ 3:30 to 5:30 ದ್ಯಾಟ್ ಈಸ್ ಕನ್ಸಿಡರ್ಡ್ ಆಸ್ ಬ್ರಾಹ್ಮಿ ಮುಹೂರ್ತ. ಈ ಟೈಮಲ್ಲಿ ಯಾಕೆ ಇದು ವಿಶೇಷ ಇಷ್ಟು ಅಂತಂದರೆ, ಸೊ ಸನಾತನ ಧರ್ಮದ ಪ್ರಕಾರ ಆ ಸೃಷ್ಟಿಕರ್ತ ಸೃಷ್ಟಿ ಮಾಡಬೇಕು ಅಂತ ಅಂದ್ಕೊಂಡಾಗ ಅವನು ಸೃಷ್ಟಿ ಮಾಡಿದ್ದು ಈ ಟೈಮಲ್ಲಿ. ಅಷ್ಟು ಒಂದು ಪ್ರಶಸ್ತವಾದ ಅಥವಾ ಸಂಪೂರ್ಣವಾದ ಪರಿಪೂರ್ಣವಾದ ಕಾಸ್ಮಿಕ್ ಎನರ್ಜಿ ಹೈಯೆಸ್ಟ್ ಇರುವಂಥದ್ದು ಈ ಟೈಮು ಅಂತಂತೇಳಿ ಆ ಪರಬ್ರಹ್ಮ ಅಂದ್ಕೊಂಡು ಸೃಷ್ಟಿ ಮಾಡಿದ್ನಂತೆ. ನಮ್ಮ ಸಬ್ಜೆಕ್ಟಲ್ಲಿ ಬ್ರಹ್ಮ ಯಾರು? ನಾವೇ. ನಮ್ಮ ಸೃಷ್ಟಿಕರ್ತ ನಾವೇ ಆಗಿರೋದಕ್ಕೆ, ನಾವೇ ಬ್ರಹ್ಮ ಆಗಿರೋದಕ್ಕೆ ನಮಗೇನು ಬೇಕೋ ಅದು ಸೃಷ್ಟಿ ಮಾಡ್ಕೊಳ್ಬೇಕು ಅಂತಂದರೆ ಖಂಡಿತವಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವೇನು ಅಂದುಕೊಳ್ತೇವೋ, ನಾವೇನು ಮಾಡ್ತೇವೋ ಅದಕ್ಕೆಲ್ಲ ಪವರ್ ಅನ್ನುವಂಥದ್ದು 100 ಟೈಮ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಸಂಜೆ ಹೊತ್ತು ನಾವೇನೋ ಪ್ರಾರ್ಥನೆ ಮಾಡ್ತೀವಿ, ಅದಕ್ಕೆ ಪವರ್ ಅನ್ನುವಂಥದ್ದು 1% ಇದ್ದರೆ ಅದೇ ಪ್ರಾರ್ಥನೆ ಅಥವಾ ಅದೇ ಧ್ಯಾನ ಅಥವಾ ಅದೇ ಸಂಕಲ್ಪ, ಅದೇ ಪೂಜೆಯನ್ನು ಸಂಜೆ ಮಾಡೋದ್ರ ಬದಲು ಅಥವಾ ಸಂಜೆ ಮಾಡೋದ್ರ ಜೊತೆ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದರೆ 100ಕ್ಕೆ 100 ಪಟ್ಟಷ್ಟು ಹೆಚ್ಚು ಶಕ್ತಿ ಇರುತ್ತೆ ಅಂತೇಳಿ. ಈಗೆಲ್ಲ ನಮ್ಗೆ ಹೇಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳಕ್ಕಾಗ್ತಿಲ್ಲ? ಫಾರ್ ಅ ಸಿಂಪಲ್ ರೀಸನ್, ನಾವು ಮಲಗೋದು ಲೇಟ್ ಆಗ್ತಾ ಇರೋ ಕಾರಣ ಬೆಳಿಗ್ಗೆ ಎದ್ದೇಳೋದು ಲೇಟ್ ಆಗ್ತಿದೆ. ಸೊ ನಾವು ಒಂದು ವೇಳೆ ರಾತ್ರಿ 9 ಅಥವಾ 9:30 10 ಗಂಟೆ ಒಳಗಡೆ ನಾವೇನಾದರೂ ಮಲಗಿದ್ದೇ ಆದರೆ ಖಂಡಿತವಾಗಿಯೂ ಅಟ್ಲೀಸ್ಟ್ 5:15 5:15 ಎದ್ದೇಳ್ಬೋದು. ನಾವು ಯಾವಾಗ ಯಾವುದ್ಯಾವುದೋ ಪ್ರೋಗ್ರಾಮ್ಗಳು ನೋಡಿಕೊಂಡು ಅಥವಾ ಏನೇನೋ ಮಾಡಿಕೊಂಡು ಏನೋ ಕೆಲಸಕ್ಕೆ ಬಾರದೇ ಇರೋದೆಲ್ಲ ಮಾಡಿಕೊಂಡು ನಾವು ಮಾಡಿದಾಗ ಬೆಳಗ್ಗೆ ಖಂಡಿತವಾಗಿ ಎದ್ದೇಳೋಕ್ಕೆ ಆಗೋದೇ ಇಲ್ಲ. ಈಗ ನೋಡಿ, TV ಚಾನಲ್ಸ್ ನೋಡಿ, ಅವರೆಲ್ಲ ಪ್ರೋಗ್ರಾಮ್ಸು ಈ ನೋಡುವಂಥ ಟೈಮು ಯಾವುದಿದೆ, ಎಲ್ಲರೂ ನೋಡುವಂಥದ್ದು. ಆ ಟೈಮಲ್ಲಿ ಮಾತ್ರ ಬೆಸ್ಟ್ ಆಫ್ ದ ಬೆಸ್ಟ್ ಪ್ರೋಗ್ರಾಮ್ಸ್ ಹಾಕಿರ್ತಾರೆ. ಅದು ಸೀರಿಯಲ್ ಆಗಿರ್ಬೋದು ಅಥವಾ ಸಿನಿಮಾ ಆಗಿರ್ಬೋದು ಅಥವಾ ಯಾವುದಾದ್ರು ರಿಯಾಲಿಟಿ ಶೋ ಆಗಿರ್ಬೋದು. ಸಂಜೆ 6ರಿಂದ ರಾತ್ರಿ 11 ಗಂಟೆ ತನಕ ಅವರಿಗೆ ಪ್ರೈಮ್ ಟೈಮ್ ಅಂತೇಳಿ. ಆ ಟೈಮಲ್ಲಿ ಏನಾದರೂ ನಾವು ಅಡ್ವರ್ಟೈಸ್ಮೆಂಟ್ ಹೇಳಬೇಕು ಅಥವಾ ಯಾವುದೋ ಪ್ರೋಗ್ರಾಮ್ ಕೊಡಬೇಕು ಎಂಬುದಾದರೆ ಹೆಚ್ಚು ಬೆಲೆ, ಹೆಚ್ಚು ಕಾಸ್ಟ್. ಅದೇ ನೀವು ಮುಂಜಾನೆ ಲೈಕ್ ಫಾರ್ ಎಕ್ಸಾಂಪಲ್ 3 ಗಂಟೆ 4 ಗಂಟೆ 5 ಗಂಟೆ 6 ಗಂಟೆ ನೀವು ನೋಡಿ, ಏನೂ ಓಡ್ತಿರಲ್ಲ. ಎಲ್ಲ ಚಾನಲಲ್ಲೂ ಯಾವುದೋ ನಡೆದಿರೋದನ್ನೇನಾದರೂ ಹಾಕಿರ್ತಾರೆ ಅಥವಾ ಯಾವುದೋ ಒಂದು ಹಳೇದು ಯಾವುದಾದ್ರೂ ಸಂಚಿಕೆಯನ್ನು ಹಾಕ್ಬಿಟ್ಟು ರನ್ ಮಾಡ್ತಿರ್ತಾರೆ. ಬಿಕಾಸ್ ಆ ಟೈಮಲ್ಲಿ ಯಾರೂ ಸಹ, ಅಂದರೆ ಪಬ್ಲಿಕ್ ಮೈಂಡ್ ಸೆಟ್ ಅಂತ ಯಾರಿದ್ದಾರೋ ಅವ್ರು ಯಾರೂ ಎದ್ದೇ ಇರಲ್ಲ. ಸೊ ಬಾರ್ಗಳು ಅಷ್ಟೇ, ನೀವು ನೋಡಿ ಎಷ್ಟೊತ್ತಿಂದ ಎಷ್ಟೊತ್ತು ತನಕ ಅವ್ರು ಆಪ್ರೇಷನಲ್ಲಿ ಇರ್ತಾರೆ? ಬೆಳಿಗ್ಗೆಯಿಂದ ರಾತ್ರಿ ತನಕ. ಬೆಳಿಗ್ಗೆ ಯಾರಾದರೂ ಅರ್ಲಿ ಮಾರ್ನಿಂಗ್ ಯಾರಾದರೂ ಇರ್ತಾರಾ? 11 ಗಂಟೆ AM ಇಂದ ಮೇ ಬಿ ಮಿಡ್ ನೈಟ್ 2 ತನಕ 3 ತನಕ ಇರ್ಬೋದು. ಬಟ್ ನೋಬಡಿ ಈಸ್ ಬಿಯಾಂಡ್ 3 ಆರ್ ಈವನ್ ನೀವು ನಾನ್ ವೆಜಿಟೇರಿಯನ್ ರೆಸ್ಟೋರೆಂಟ್ಸ್, ಹೋಟೆಲ್ಸ್ ತೆಗೆದುಕೊಂಡ್ರೆ ಅವರು ಅಷ್ಟೇ, ದೇ ಡೋಂಟ್ ಆಪ್ರೇಟ್ ಅರ್ಲಿ ಮಾರ್ನಿಂಗ್. ಈಗೇನೋ ಬೆಂಗಳೂರಲ್ಲಿ ಕೆಲವು ಕಡೆ ಅದು ಇದು ಅಂತಂತೇಳಿ ಏನೋ ಮಾಡ್ಬೋದು, ಬಟ್ ಜನರಲಿ ಯಾವುದೂ ಇರೋದಿಲ್ಲ. ಸೊ ಯು ಮಸ್ಟ್ ನೋ, ಈ ಟ್ರಾಫಿಕ್ ಅನ್ನುವಂಥದ್ದು, ಅಂದರೆ ಈ ಏನಿದೆಯೋ ನೇಚರಲ್ಲಿ ಟ್ರಾಫಿಕ್ ಅನ್ನುವಂಥದ್ದು ತುಂಬ ಕಡಿಮೆ ಅರ್ಲಿ ಇನ್ ದ ಮಾರ್ನಿಂಗ್. ಲೈಕ್ ಫಾರ್ ಎಕ್ಸಾಂಪಲ್, ಈಗ ನಮ್ಮ ಭಾರತ ದೇಶ ತೆಗೆದುಕೊಂಡ್ರೆ 150 ಕೋಟಿ ಜನಸಂಖ್ಯೆ ಅಂತ ಅಂದ್ಕೊಳ್ಳೋಣ. 140 ಕೋಟಿಗಿಂತ ಹೆಚ್ಚು ಜನ ಈ ಟೈಮಲ್ಲಿ ಮಲಗಿರ್ತಾರೆ. ಒಂದು ವೇಳೆ ಎದ್ದಿದ್ರೆ ಬರೀ 1% 2% 5% ಒಳಗಡೆ ಇರೋ ಜನ ಮಾತ್ರ ಎದ್ದಿರ್ತಾರೆ. ಇಮ್ಯಾಜಿನ್, ನಮ್ಮ ಆಲೋಚನೆಗಳೆಲ್ಲವೂ ದೇವ್ರ ಹತ್ರ ಮಾತಾಡೋ ಒಂದು ಟೆಲಿಕಾಲ್ಸ್ ಅನ್ಕೊಳ್ಳೋಣ. ಇಟ್ಸ್ ಲೈಕ್ ಅ ಕಾಲ್ಸ್ ಅನ್ಕೊಳ್ಳೋಣ. ಈ ಪ್ರತಿಯೊಂದು ಆಲೋಚನೆನೂ ಒಂದು ಕಾಲ್ ಮಾಡಿದಾಗೆ ಅಂತ ಅನ್ಕೊಳ್ಳೋಣ. 150 ಕೋಟಿ ಜನಸಂಖ್ಯೆ ಎದ್ದಿರ್ಬೇಕಂತಂದ್ರೆ ಅವ್ರ ಆಲೋಚನೆಗಳೆಲ್ಲ ಕಾಲ್ಸ್ ಆಗಿದ್ದಾಗ ಎಷ್ಟು ಕಾಲ್ಸ್ ಹೋಗ್ತಿರುತ್ತೆ ಯೂನಿವರ್ಸ್ಗೆ ಅಥವಾ ದೇವರಿಗೆ? ಡೆಫಿನೆಟಾಗಿ 150 ಕೋಟಿ ಜನದ ಆಲೋಚನೆಗಳು ಕಾಲ್ಸ್ ಆಗಿ ಫುಲ್ ಬ್ಯುಸಿ ಇರ್ತದೆ ಆಪರೇಟಿಂಗ್ ಸಿಸ್ಟಮ್ ಅಥವಾ ಯೂನಿವರ್ಸ್ ಅನ್ನುವಂಥದ್ದು. ಅದೇ ಅರ್ಲಿ ಮಾರ್ನಿಂಗ್ ನೀವು ತೆಗೆದುಕೊಂಡ್ರೆ, ಬ್ರಾಹ್ಮಿ ಮುಹೂರ್ತ ಅಂತ ನಾವು ತೆಗೆದುಕೊಂಡ್ರೆ, ಎದ್ದಿರೋದೇ ವಿರಳ. ಇನ್ನು ಆಲೋಚನೆಗಳಲ್ಲಿ ನಮ್ಮಲ್ಲೆಲ್ಲರಲ್ಲೂ ಈ ಸುಪ್ತ ಚೇತನ ಮನಸ್ಸು ಅಥವಾ ಪೈನಿಯಲ್ ಗ್ಲ್ಯಾಂಡ್ ಅಂತ ಒಂದು ಅಂಶ ಇದೆ ನಮ್ಮಲ್ಲೆಲ್ಲರಲ್ಲೂ. ಅದನ್ನು 3ನೇ ಕಣ್ಣು ಅಂತಂತೇಳಿ, ಶಿವನಲ್ಲಿರೋ 3ನೇ ಕಣ್ಣು ಅಂತಂತೇಳಿ ಕೆಲವರು ರೆಫರೆನ್ಸ್ ಮಾಡ್ತಾರೆ. ಅದು ಹೆಚ್ಚು ಜಾಗೃತಿಯಾಗಿರುವಂಥದ್ದು ಈ ಬೆಳಗ್ಗಿನ ಜಾವದಲ್ಲಿ. ಯಾಕಂತಂದರೆ ನೀವು ನೋಡಿ, ನಮ್ಮಲ್ಲಿ ಸಾತ್ವಿಕತೆ ಹೆಚ್ಚಿರುತ್ತೆ ಬೆಳಗ್ಗೆ.
ನಾವ್ಯಾರೂ ತುಂಬ ಕೋಪದಲ್ಲಿರೋದಕ್ಕಾಗೋದಿಲ್ಲ. ನಿಜವಾಗ್ಲೂ ಕೋಪ ಮಾಡ್ಕೋಬೇಕು ಅಂದ್ರೂ ಕೋಪ ಬರೋದಿಲ್ಲ. ಅಥವಾ ಕೆಟ್ಟ ಪದಗಳನ್ನ ಬಳಸೋದಿಲ್ಲ. ಅಥವಾ ನಮ್ಮ ಆಲೋಚನೆಗಳು ನೀವು ಪ್ರಾಣ ಅಂತ ಏನಿದೆಯೋ ನಮ್ಮಲ್ಲಿ, ಆ ಪ್ರಾಣವು ಏನೋ ಹೆಚ್ಚಾಗಿರುತ್ತೆ ನಮ್ಮಲ್ಲಿ. ಅಂತಂದ್ರೆ ಅದರ ಶಕ್ತಿ ಅನ್ನುವಂಥದ್ದು ಏನೋ ಹೆಚ್ಚು ದುಪ್ಪಟ್ಟಾಗಿ ಏನೋ ಇರುತ್ತೆ ನಮ್ಮ ಬಾಡಿಯಲ್ಲಿ. ಇದರ ಸದುಪಯೋಗ ನಾವು ಪಡ್ಕೊಳ್ಬೇಕು ಅಂತಂದ್ರೆ, ಆ ಟೈಮಲ್ಲಿ ನಾವು ಎದ್ದು ನಮಗೆ ಏನ್ ಬೇಕೋ ಅದನ್ನ ನಾವು ಕೋರ್ಕೊಳ್ಳೋದಾಗಿರ್ಬೇಕು. ಅಥವಾ ಆ ಸಂಕಲ್ಪ ಅಂತ ಏನು ಇಟ್ಕೊಳ್ತೇವೋ ಅದನ್ನ ನಾವು ಮನಸ್ಸಲ್ಲಿ ಇಟ್ಕೊಂಡು ಸುಮ್ಮನೆ ಕೂತಿದ್ರು ಸಾಕು. ಏನೋ ಮಾಡಬೇಕು ಅಂತಂತಲ್ಲ, ಏನೋ ಪೂಜೆ ಮಾಡಬೇಕು, ಏನೋ ಕ್ರಿಯೆ ಮಾಡಬೇಕು ಅಥವಾ ಏನೇನೋ ಮಾಡಬೇಕು ಅಂತಂತೇನಿಲ್ಲ. ಸುಮ್ಮನೆ ಎದ್ದಿದ್ರೇನೆ ನಮಗದ್ರ ಶಕ್ತಿ ಲಭ್ಯ ಆಗುತ್ತೆ. ಋಷಿ ಮುನಿಗಳಾಗ್ಬೋದು ಅಥವಾ ಬಹುತೇಕ ದೊಡ್ಡ ಸಾಧಕರಾಗ್ಬೋದು. ಇವ್ರ್ಯಾರು ಇಂಥ ಟೈಮನ್ನ ವೇಸ್ಟ್ ಮಾಡ್ಕೊಳ್ಳಲ್ಲ ಅಥವಾ ಸುಮ್ಮನೆ ಎಲ್ಲೋ ಮಲಗಿದ್ದು ಏನೋ ಟೈಮ್ ಪಾಸ್ ಮಾಡೋದಿಲ್ಲ. ಎಲ್ಲರೂ ಸದ್ಬಳಕೆ ಮಾಡ್ಕೊಳ್ತಾರೆ. ನೋಡಿ, ಈ ಕಾಲಘಟ್ಟ ಇದು ಕಲಿಯುಗ. ಈ ಕಲಿಯುಗದಲ್ಲಿ ನಾವೆಲ್ಲರೂ ಇದ್ದೇವೆ. ನನಗೂ ಕಷ್ಟ ಇದೆ ಎದ್ದೇಳೋದಕ್ಕೆ, ಅಷ್ಟು ಸುಲಭ ಅಲ್ಲ. ಬಟ್ ಆದರೂ ಇಷ್ಟು ಗೊತ್ತಿರೋ ಕಾರಣ ನಾನು 3:30ಗೆ ಎದ್ದೇಳದೆ ಹೋದ್ರೂ ಅಟ್ಲೀಸ್ಟ್ ಕಡೆ ಪಕ್ಷ 5, 5:15, 5:30ಗಾದ್ರೂ ಎದ್ದೇಳ್ಬೋದಲ್ವಾ? ಬೇಡ ಬಿಡಿ. ಈಗ ನಾನು ಹೇಳ್ತಿದ್ದೀನಿ ಗುರುಗಳಾಗಿ, ನಾವು ಯಾರೆಲ್ಲ ಮನಿ ಈಸ್ ಹ್ಯಾಪಿನೆಸ್ ಕಾರ್ಯಾಗಾರಕ್ಕೆ ಬಂದಿದ್ದೀರೋ ಅಥವಾ ಇದನ್ನ ವಾಹಿನಿಯನ್ನ ನೋಡ್ತಿದ್ದೀರೋ, ನಾವೆಲ್ಲರೂ ಸೂರ್ಯ ಹುಟ್ಟೋದಕ್ಕಿಂತ ಮುಂಚಿತವಾಗಿಯೂ ಎದ್ದೇಳ್ಬೋದಾ? ತುಂಬ ಜಾಸ್ತಿ ಬೇಡಪ್ಪ, 3:30ಗೆ ಆಗಲ್ಲಪ್ಪ. 4 ಗಂಟೆಗೂ ಆಗಲ್ಲ, 4:15ಗೂ ಆಗಲ್ಲ, 5 ಗಂಟೆಗೂ ಆಗಲ್ಲ. ಸೂರ್ಯ 6:30ಗೆ ಹುಟ್ಟುತ್ತಾನಂತಂದ್ರೆ ಅಟ್ಲೀಸ್ಟ್ 6:15ಗಾದ್ರೂ ಎದ್ದೇಳ್ಬೋದಾ? See, that at least we can do. So let us not give excuses or fake reasons to say, why I can't get up. So that should not be the case. But unfortunately, ಈ ಕಲಿಯುಗದಲ್ಲಿ ಎಲ್ಲರೂ ಎಕ್ಸ್ಕ್ಯೂಸ್ ಕೊಡೋಕೆ ಕಲ್ತ್ಬಿಟ್ಟಿದ್ದಾರೆ. ಎಲ್ಲರೂ ಯಾವ್ದ್ಯಾವ್ದೋ ಕಾರಣಗಳನ್ನು ಕೊಡೋದಕ್ಕೆ ತುಂಬ ಚೆನ್ನಾಗಿ ಕಲ್ತ್ಬಿಟ್ಟಿದ್ದೇವೆ. ಸೊ ಹಾಗಾಗಿ ಈ ಕಾರಣಗಳು, ಎಕ್ಸ್ಕ್ಯೂಸಸ್ಸು ಈ ಭೂಲೋಕದ ಪರಿಮಿತಿಯಲ್ಲಿ ಇಟ್ಸ್ ಓಕೆ. ಬಟ್ ಆ ದೇವ್ರ ಹತ್ರ, ಯೂನಿವರ್ಸ್ ಹತ್ರ ಇದು ಯಾವುದು ನಡೆಯೋದಿಲ್ಲ. ಯಾಕಂದ್ರೆ ಅವನಿಗೆಲ್ಲ ಗೊತ್ತಿದೆ ನಾವೇನು ಮಾಡ್ತಿದ್ದೀವಿ ಏನೋ. ಸೊ ಯಾವ ತಪ್ಪುಗಳು ಮಾಡ್ತಿದ್ದೀವಿ, ಯಾವುದು ಸುಮ್ಮನೆ ಫೇಕ್ ಆಗಿ ನಾವೇನೋ ಎಲ್ರಿಗೂ ತೋರ್ಪಡಿಸ್ಕೋಬೇಕು ಅಂತಂತೇಳಿ ಹೇಳ್ಕೊಳ್ತಿದ್ದೀವಿ. ಸೊ ಲೆಟ್ಸ್ ನಾಟ್ ಫೇಕ್ ಯೂನಿವರ್ಸ್ ಎಟ್ ಆಲ್. ಯು ಕ್ಯಾನ್ ಫೇಕ್ ಯುವರ್ ಸೆಲ್ಫ್ ಆರ್ ಫೇಕ್ ಅದರ್ಸ್, ಬಟ್ ಯು ಕಾಂಟ್ ಫೇಕ್ ಯೂನಿವರ್ಸ್. ಸೊ ಲೆಟ್ಸ್ ನಾಟ್ ಫೇಕ್. ಸೊ ಲೆಟ್ ಅಸ್ ವೇಕ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್. ಬ್ರಾಹ್ಮಿ ಮುಹೂರ್ತದಲ್ಲಿ ಯಾರಿಗೆಲ್ಲ ಸಾಲ ಇದೆಯೋ ಖಂಡಿತವಾಗಿಯೂ ಎಲ್ಲರೂ ಎದ್ದೇಳಲೇಬೇಕು. ಬ್ರಾಹ್ಮಿ ಮುಹೂರ್ತದಲ್ಲಿದ್ದು ನಾನು ಹೇಳಿದ ಕೆಲವು ಕ್ರಿಯೆಗಳನ್ನು ಮಾಡಿದರೆ ಖಂಡಿತವಾಗಿಯೂ 100% ಹೇಳ್ತಿದ್ದೀನಿ, ನಮ್ಮ ಸಾಲಗಳಿದ್ರೆ ಸಾಲ ಮುಕ್ತರಾಗ್ತೇವೆ. ಅಥವಾ ನಾವೇನೋ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಖಂಡಿತವಾಗಿಯೂ ಅದು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಯಾಕಂತಂದ್ರೆ ನಿಮಗೆ ಆ ಟೈಮಲ್ಲಿ ನಿಮಗೆ ಗೊತ್ತಿಲ್ಲದೆ ಇರೋ ಅದು ಒಂದು ದೊಡ್ಡ ಶಕ್ತಿ, ಯೂನಿವರ್ಸ್ನ ಶಕ್ತಿ ನಿಮ್ಮನ್ನು ಆವರಿಸ್ಕೊಂಡು ನಿಮ್ಗೇನು ಬೇಕೋ ಅದನ್ನ ಅದು ಮಾಡಿಸ್ಕೊಳ್ಳುತ್ತೆ. ಈಗ ಇನ್ನೊಂದು ಎಕ್ಸಾಂಪಲ್ ನಿಮ್ಗೆ ಕೊಡಬೇಕು, ಹೇಗಿರುತ್ತೆ ಇದ್ರ ಮಹತ್ವ ಅಂತಂತೇಳಿ. ಈಗ ಒಂದು ವೇಳೆ ಈಗ ಬೆಂಗಳೂರಪ್ಪ, ನಾವು ಮೆಜೆಸ್ಟಿಕ್ ಸೆಂಟರು, ಯಾವುದೋ ಪೀಕ್ ಅವರ್ಸ್ ಅಂತ ಕರಿತೇವೆ. ಟ್ರಾಫಿಕ್ ಇರೋದು ಹೆಚ್ಚು ಯಾವಾಗ? ಬೆಳಗ್ಗೆ 8 ಗಂಟೆ ಮೇಲೆ ಅಥವಾ ರಾತ್ರಿ ಸಂಜೆ 6, 7, 8, 9, 10 ಇದೆಲ್ಲ ಪೀಕ್ ಅವರು. ಫಾರ್ ಎಕ್ಸಾಂಪಲ್, ನಾನು ಈಗ ವೈಟ್ ಫೀಲ್ಡ್ ಕಡೆಯಿಂದನೋ ಅಥವಾ ಹೆಬ್ಬಾಳದ ಕಡೆಯಿಂದನೋ ಅಥವಾ ಕನಕಪುರದ ರೋಡಲ್ಲೋ ಅಥವಾ ಹೊಸೂರು ರೋಡಲ್ಲೋ ಮೆಜೆಸ್ಟಿಕ್ಗೆ ಬರಬೇಕು ಅಂತ ಅಂದ್ಕೊಂಡ್ರೆ ಕೇವಲ 20 ಕಿಲೋಮೀಟ್ರು, 15 ಕಿಲೋಮೀಟರು 2 ಗಂಟೆ ಆಗ್ಬೋದು ಅಥವಾ ಒಂದೊಂದು ಸಲ 3 ಅವರು ಆಗ್ಬೋದು ಬರೋದಕ್ಕೆ. ಆಫ್ಟರ್ ಆಲ್ 15-20 ಕಿಲೋಮೀಟರ್ಸ್ ಇಟ್ ವಿಲ್ ಟೇಕ್ 2 hours ಟು ಕಮ್ಯೂಟ್ ಟು ಮೆಜೆಸ್ಟಿಕ್. ಅದೇ ನೀವು ಬೆಳಗ್ಗೆ 3 ಗಂಟೆಯಲ್ಲೋ 4 ಗಂಟೆಯಲ್ಲೋ 5 ಗಂಟೆಯಲ್ಲೋ ಅದೇ ಡಿಸ್ಟೆನ್ಸ್ನ ಕವರ್ ಮಾಡಬೇಕು ಅಂತಂದರೆ ನಮಗೆಲ್ರಿಗೂ ಅಮ್ಮಮ್ಮ ಅಂತಂದರೆ ಒಂದು 20 ನಿಮಿಷನೋ ಅಥವಾ 30 ನಿಮಿಷನೋ ಆಗ್ಬೋದಷ್ಟೇ. ಯಾಕಷ್ಟು ಕಡಿಮೆ ಟೈಮ್ ತೆಗೆದುಕೊಳ್ತು? ಬಿಕಾಸ್ ಟ್ರಾಫಿಕ್ ಇಲ್ಲ. ಯಾಕಂದರೆ ಜನ ಇಲ್ಲ ರೋಡಲ್ಲಿ. ಯಾರೋ ಇದ್ದಾರೆ ಅಂತಂದರೆ ಟ್ರಕ್ಸೋ ಬಸ್ಸಸ್ಸೋ ಅಲ್ಲಿ ಇಲ್ಲಿ ಒಂದು ಕಾರ್ಸ್ ಇರ್ಬೋದು ಅಷ್ಟೇ. ಇದೇ ರೀತಿನೇ ಅರ್ಲಿ ಮಾರ್ನಿಂಗ್ ಯೂನಿವರ್ಸ್ ಜೊತೆ ಮಾತಾಡೋ ಅಂಥವ್ರು ಅಥವಾ ಯೂನಿವರ್ಸ್ ಜೊತೆ ಇರುವಂಥವ್ರು ತುಂಬ ವಿರಳ. ಯಾರೂ ಇಲ್ಲ ಆಲ್ಮೋಸ್ಟ್. ಒಂದು ವೇಳೆ ನಾವು ಆ ಟೈಮಲ್ಲಿದ್ದು ನಾವು ಧ್ಯಾನ ಮಾಡಿದ್ರೆ ಅಥವಾ ಸಂಕಲ್ಪ ಮಾಡಿದ್ರೆ, ಯೂನಿವರ್ಸಲ್ಲಿ ಮನಿ ಮೆಡಿಟೇಷನ್ ಅಂತ ನಾನೇನು ಕರಿತೀನೋ ಅದು ಮಾಡಿದ್ರೆ, ನಾವು ಏನು ಕೋರ್ಕೊಳ್ತೇವೋ ಅದೆಲ್ಲ ಆಟೋಮ್ಯಾಟಿಕ್ ಆಗಿ ತುಂಬ ಫಾಸ್ಟಾಗಿ ಈಸಿಯಾಗಿ ನಮಗೆ ಸಿಗುತ್ತೆ. ನೀವು ಟ್ರೈ ಮಾಡಿ, ಟೆಸ್ಟ್ ಮಾಡಿ ಅಂತ ಯಾವತ್ತೂ ಹೇಳ್ತಿರ್ತೇನೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳಿ, 3:30, 4:30ಗೆ ಎದ್ದೇಳ್ರಪ್ಪ. ಎದ್ದು
ತಣ್ಣೀರಲ್ಲಿ ಸ್ನಾನ ಮಾಡಿ. ತಣ್ಣೀರಲ್ಲಿ ಸ್ನಾನ ಮಾಡಿದಾದ್ಮೇಲೆ ಮೌನವಾಗಿ ಕುಳಿತುಕೊಳ್ಳಿ. ಮನಿ ಮೆಡಿಟೇಷನ್ 9 ನಿಮಿಷ ಮಾಡಿ. ಮಾಡ್ತಿರ್ಬೇಕಂತಂದ್ರೆ ಪದೇ ಪದೇ ಹೇಳ್ಕೊಳ್ಳಿ, ನನಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ, ಸರ್ಪ್ರೈಸ್ ಆಗಿ ಹಣವು ಹಲವು ಮೂಲಗಳಿಂದ ನನ್ನ ಜೀವನಕ್ಕೆ ಬಂದಿದ್ದಕ್ಕೆ, ಬರುತ್ತಿರುವುದಕ್ಕೆ ವಿಶ್ವಕ್ಕೆ ಕೃತಜ್ಞತೆಗಳು. ಪದೇ 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 ಇದನ್ನ ಹೇಳ್ತಾ ಧ್ಯಾನ ಮಾಡಿ ಸಂಕಲ್ಪ ಮಾಡ್ಕೊಳ್ಳಿ. ನಿಮಗೆ ಬಂದಿಲ್ಲ ಅಂತಂದ್ರೆ ಐ ಸ್ವೇರ್ ಇಟ್ ಹ್ಯಾಸ್ ಟು ಕಮ್, ಬಿಕಾಸ್ ದಟ್ ಈಸ್ ಅ ಲಾ ಆಫ್ ಯೂನಿವರ್ಸ್. ಇದು ಯೂನಿವರ್ಸ್ ಲಾ ಇದು. ಅಥವಾ ನಿಮ್ಗೆ ಯಾರೋ ನಿಮಗೆ ಕಾಲೇ ಮಾಡಿರಲ್ಲ, ಅವ್ರು ಕಾಲ್ ಮಾಡಬೇಕು ಅಂತ ಅನ್ಕೊಳ್ತೀರಾ. ಅಥವಾ ಯಾವುದೋ ಕೋರ್ಟ್ ಸಮಸ್ಯೆ ಇದೆ, ಆ ಕೋರ್ಟ್ ಸಮಸ್ಯೆ ಪರಿಹಾರ ಆಗಬೇಕು. ಅಥವಾ ನಿಮ್ಗೆ ಏನೋ ಬೇಕು ಅಂತ ನಿಮ್ಗಿರುತ್ತೆ, ಅದು ನಿಮಗೆ ಸಿಗಬೇಕು ಅನ್ಕೊಳ್ಳಿ. ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳಿ ತಣ್ಣೀರಲ್ಲಿ ಸ್ನಾನ ಮಾಡಬೇಕು. ಆ ಸ್ನಾನ ಮಾಡೋ ನೀರಿಗೆ, ಈಗ ಬಕೆಟ್ಗೆ ಒಂದಿಡಿ ಉಪ್ಪು ಹಾಕಿ ಆ ನೀರಲ್ಲಿ ಸ್ನಾನ ಮಾಡಿ. ಸ್ನಾನ ಮಾಡ್ಬೇಕಂತಂದ್ರೆ ಮಂತ್ರ ಇದೆ. ಅದು ಯಾವ ಮಂತ್ರ ನಿಮ್ಗೆ ಬೇಕು ಅಂತಂದ್ರೆ ಕೆಳಗಡೆ ಸ್ಕ್ರಾಲ್ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ, ಅವ್ರು ನಿಮಗೆ ಮಂತ್ರ ಕಳಿಸ್ಕೊಡ್ತಾರೆ. ಹಾಗೆಯೇ 9 ನಿಮಿಷ ಮನಿ ಮೆಡಿಟೇಷನ್ ಮಾಡಬೇಕು. ಮನಿ ಮೆಡಿಟೇಷನ್ ಆದಮೇಲೆ, ನಾನು ಇದಕ್ಕೂ ಮುಂಚೆ ಹೇಳಿದ್ನಲ್ವ, ಆ ರೀತಿ ನಿಮ್ಗೆ ಏನು ಬೇಕೋ ಅದನ್ನು ಕೋರ್ಕೊಳ್ಳಿ. 108 ಸಲ ಕೋರ್ಕೊಳ್ಳಿ. ಖಂಡಿತವಾಗಿಯೂ ತುಂಬ ಫಾಸ್ಟಾಗಿ ವರ್ಕ್ ಆಗುತ್ತೆ. 108 ಸಲ ಹೇಗೆ ಕೋರ್ಕೊಳ್ಬೇಕು? ನಾನು ನನ್ನ ಕಾರ್ಯಾಗಾರದಲ್ಲಿ ವರ್ಕ್ಶಾಪ್ಗೆ ಯಾರು ಬರ್ತಾರೋ ಅವರು ಬಂದವರಿಗೆ ನಾನು ಒಂದು ಮಾಲೆಯನ್ನು ಕೊಟ್ಟಿದ್ದೇನೆ. ಸೊ ಈ ರುದ್ರಾಕ್ಷಿ ಮಾಲೆಗೆ ಪ್ರಾಣ ಪ್ರತಿಷ್ಠೆ ಮಾಡಿ, ಇದಕ್ಕೆ ಯಾವೆಲ್ಲ ವಿಶ್ವ ಮಂತ್ರ ತಂತ್ರಗಳಿಂದ ಇದನ್ನು ಶಕ್ತಿಗೊಳಿಸ್ಬೇಕು ಅದನ್ನು ಮಾಡಿ ನಾನು ಕೊಟ್ಟಿದ್ದೇನೆ. ಯಾರೆಲ್ಲ ಪಡ್ಕೊಂಡಿದ್ದೀರೋ ಇದನ್ನು, ಅವರು ಇದನ್ನು ಬಳಸಿ 108 ಸಲ ನಿಮ್ಗೇನು ಬೇಕೋ ಅದನ್ನು ಕೋರ್ಕೊಳ್ಳಿ. ಸೊ ನೋಡಿ, ನಾನು ಯಾವತ್ತೂ ಹೇಳ್ತಿರ್ತಾನೆ, ಬರೀ ಕೋರ್ಕೊಂಡ್ರೆ ಆಗ್ಬಿಡುತ್ತಾ ಅಂತಂದರೆ, ಇದು ಕಲಿಗಾಲ, ಕಲಿಯುಗ ಆಗಿರೋದಕ್ಕೆ ಶ್ರೀಕೃಷ್ಣ ದ್ವಾಪರಯುಗದಲ್ಲೇ ಹೇಳಿದ್ದಾನೆ ಅರ್ಜುನನಿಗೆ, ನೀನು ಸುಲಭ ಆಗುವಂಥದ್ದು ಮುಕ್ತಿಗೆ ಅತಿ ಸುಲಭವಾಗಿರೋ ಮಾರ್ಗ ಕರ್ಮ ಯೋಗ ಅಥವಾ ಕರ್ಮ ಮಾರ್ಗ. ಸೊ ಕರ್ಮ ಮಾಡು, ಕರ್ಮದ ಜೊತೆ ಈ ಮಂತ್ರ ತಂತ್ರಗಳನ್ನು ಪಾಲಿಸಿದಾಗ ನಮ್ಗೇನು ಬೇಕೋ ಅದು ಸುಲಭವಾಗಿ ಲಭ್ಯವಾಗುತ್ತೆ. ಬರೀ ಮಂತ್ರ ಮಾಡಿದ್ರೇನೋ ಅಥವಾ ಬರೀ ತಂತ್ರ ಮಾಡಿದ್ರೇನೋ, ಎರಡೂ ಸೆಪ್ರೇಟಾಗಿ ಮಾಡಿದ್ರೆ ಪ್ರಯೋಜನ ಇಲ್ಲ. ಮಂತ್ರದ ಜೊತೆ ತಂತ್ರ ಮಾಡಬೇಕು, ಆಗ ಮಾತ್ರ ನಾವು ಅಂದುಕೊಂಡಿದ್ದೆಲ್ಲ ಸುಲಭವಾಗಿ ಸಿಗುತ್ತೆ. ಸೊ ಎಲ್ಲರೂ ಮಾಡ್ತೀರಾ ಅಂತ ನಾನು ಭಾವಿಸ್ತೇನೆ. ಸೊ ಎಲ್ಲರೂ ಮಾಡಲೇಬೇಕು. ವಿಶೇಷವಾಗಿ ಸಾಲ ಇರೋರಂತೂ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳಲೇಬೇಕು. ಹಾಗಂತೇಳಿ ನಿದ್ದೆ ನೀವು ಕಡಿಮೆ ಮಾಡಬೇಕು ಅಂತಂತ ಏನಿಲ್ಲ. ಸೊ ನೀವು ಬೇಗ ಮಲ್ಕೊಳ್ಳಿ, ಒಂದು 7 ಅವರ್ 8 ಅವರ್ ಮಲ್ಕೊಳ್ಳಿ. ಸೊ ಬ್ರಾಹ್ಮಿ ಮುಹೂರ್ತದಲ್ಲಿದ್ದು ಇದನ್ನು ಮಾಡಿ. ಹಲವಾರು ಜನಕ್ಕೆ ಸ್ವಲ್ಪ ಕನ್ಫ್ಯೂಷನ್ ಇರ್ಬೋದು, ಏನಪ್ಪ ಇದು ತಣ್ಣೀರಲ್ಲಿ ಹೇಗೆ ಸ್ನಾನ ಮಾಡೋದು, ಇದು ಬರೀ ಚಳಿಗಾಲ ಅಂತಂತೇಳಿ. ಸೊ ಪ್ರತಿದಿನ ಮಾಡ್ಲಿಕ್ಕೆ ನಾನು ಹೇಳಲಿಲ್ಲ, ಒಂದು ದಿನ ಆದರೂ ನೀವು ಪ್ರಯತ್ನ ಪಡಿ. ನೋಡಿ, ಈಗ ಎಲ್ಲರೂ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕ್ತಾರೆ, ಅವರೆಲ್ಲರೂ ಬ್ರಾಹ್ಮಿ ಮುಹೂರ್ತದಲ್ಲೇ ಎದ್ದೇಳಬೇಕು. ಬರೀ ಎದ್ದೇಳೋದೆಲ್ಲ ತಣ್ಣೀರಲ್ಲಿ ಸ್ನಾನ ಮಾಡಬೇಕು, ಜಪ ಮಾಡಬೇಕು, ಧ್ಯಾನ ಮಾಡಬೇಕು. ಅದ್ಯಾಕೆ ಮಾಡೋದು 40 ದಿನ? ಏಕೆ ಇದೆಲ್ಲ ತುಂಬ ಇಂಪಾರ್ಟೆಂಟು. ಅವ್ರ ಸಂಕಲ್ಪಗಳು ನೆರವೇರಬೇಕು ಅಂತಂದರೆ ಯಾವಾಗ 100ಕ್ಕೆ 100% ತೊಡಗಿಸ್ಕೊಳ್ತಾರೋ ಆಗ ಆ ಯೂನಿವರ್ಸ್ ಅಯ್ಯಪ್ಪನ ಮೂಲಕ ಅವ್ರಿಗೇನು ಬೇಕೋ ಅದನ್ನೆಲ್ಲ ಕೊಟ್ಬಿಡ್ತಾನೆ. ಎನಿವೆ, ನಮ್ಮ ಒಂದು ವರ್ಕ್ಶಾಪ್ಗೆ, ಈ ಮುಂಬರುವ ವರ್ಕ್ಶಾಪ್ಗೆ ಯಾರು ಬರ್ತಿದ್ದೀರೋ ಡಿಸೆಂಬರ್ 21ನೇ ತಾರೀಕು, ಅವರೆಲ್ಲರೂ ಒಂದು ಈ ರೀತಿ ಮಾಲೆ ಹಾಕ್ಲಿಕ್ಕಿದೆ. ಅಂದರೆ ಒಂದು ವ್ರತ ಮಾಡಲಿಕ್ಕಿದೆ. ಇದು ವಿಶೇಷವಾದ ವ್ರತ, ಇದು ಲಕ್ಷ್ಮೀ ಕುಬೇರ ವ್ರತ ಅಂತಂತ. ಸೊ ಇದು ಯೂನಿವರ್ಸ್ ತತ್ವದಲ್ಲಿ ಆಗಿರುವಂಥದ್ದು. ಎಲ್ಲರೂ ಜನವರಿ 1ನೇ ತಾರೀಕಿಂದ ಫೆಬ್ರವರಿ 6ನೇ ತಾರೀಕು ತನಕ ಇದನ್ನ ಎಲ್ಲರೂ ಮಾಡಲೇಬೇಕು. ಯಾರೆಲ್ಲ ಕಾರ್ಯಾಗಾರಕ್ಕೆ ಬರ್ತೀರೋ ಅವ್ರಿಗೆಲ್ಲ ನಾನು ಹೇಳ್ಕೊಡ್ತೇನೆ ಹೇಗೆ ಮಾಡಬೇಕು ಅಂತಂತೇಳಿ. ಹಲವಾರು ನಿಯಮಗಳಿದೆ. ಏನು ತಿನ್ನಬೇಕು, ಏನು ತಿನ್ನಬಾರ್ದು, ಎಷ್ಟೊತ್ತಿಗೆ ಎದ್ದೇಳಬೇಕು, ಏನೆಲ್ಲ ಕ್ರಿಯೆಗಳನ್ನು ಮಾಡೋದಿದೆ, ಯಾವ ಪುಣ್ಯ ಕಾರ್ಯಗಳನ್ನು ಮಾಡಬೇಕು, ಯಾವ ಪುಣ್ಯ ಕ್ಷೇತ್ರಗಳಿಗೆ ಹೋಗೋದಿರುತ್ತೆ, ಇವೆಲ್ಲವನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಇಲ್ಲಿ ಯಾಕೆ ತಿಳಿಸ್ಕೊಡೋಕ್ಕಾಗೋದಿಲ್ಲ ಅಂತಂದರೆ, ವಿಶೇಷವಾಗಿ ನಮ್ಮಲ್ಲಿ ಆ ಪರಮಾತ್ಮನ ಒಂದು ಶಕ್ತಿ ಇದೆ. ಆ ಶಕ್ತಿ ಚೇತನವಾಗದೇ ಹೋದರೆ ಅಥವಾ ಜಾಗೃತವಾಗದೇ ಹೋದರೆ ಯಾವ ಯಂತ್ರ ಇಟ್ಕೊಂಡ್ರು, ಯಾವ ಕ್ರಿಯೆ ಮಾಡಿದ್ರೂ ಪ್ರಯೋಜನ ಇಲ್ಲ. ಸೊ ಕಾರ್ಯಾಗಾರದಲ್ಲಿ ನನ್ನ ಒಂದು ಆಶೀರ್ವಾದದ ಮೂಲಕ ಹಾಗೂ ನೀವು ಬದಲಾವಣೆ ಆಗೋ ಕಾರಣ, ಅಂತರಂಗ ಬಹಿರಂಗ ಎರಡೂ ಬದಲಾವಣೆ ಆಗೋ ಕಾರಣ, ಯಂತ್ರ ಮಂತ್ರಗಳಿಗೆ ಶಕ್ತಿ ಬಂದು ನೀವು
ಏನು ಬೇಕೋ ಅದು ಪಡ್ಕೊಳ್ಳೋದಕ್ಕೆ ಸುಲಭವಾಗಿ ಸಾಧ್ಯ ಆಗುತ್ತೆ. ಸೊ ಲೆಟ್ಸ್ ಆಲ್ ಮೀಟಪ್. ಎಲ್ಲರೂ ನೇರವಾಗಿ ನಾನು ಮೀಟ್ ಮಾಡ್ತೇನೆ. ಹಾಗೆಯೇ ಜನವರಿ 9, 10, 11 ಇನ್ನೇನು 15 ದಿನ 20 ದಿನ ಇಲ್ಲ. ಸೊ ಹೊಸ ವರ್ಷದ ಒಂದು ಸ್ಪೆಷಲ್ ವರ್ಕ್ಶಾಪು. ಸೊ ಈ ವರ್ಕ್ಶಾಪ್ ಅಟೆಂಡ್ ಮಾಡೋರು ಪ್ರತಿ ಶುಕ್ರವಾರ ಕೆಲವು ಕ್ರಿಯೆಗಳಿದೆ. ಸೊ ಯಾರೆಲ್ಲ ಇನ್ನೂ ತಿಳ್ಕೊಂಡಿಲ್ವೋ ಕೆಳಕಂಡ ನಂಬರ್ಗಳಿಗೆ ಕಾಲ್ ಮಾಡಿ. ಸೊ ದಯವಿಟ್ಟು ಶುಕ್ರವಾರ ಕ್ರಿಯೆ ಇದೆ ಮಾಡಲಿಕ್ಕೆ. ಇಟ್ಸ್ ಅ ಪ್ರಿಪರೇಷನ್ ಫಾರ್ ದ್ಯಾಟ್ ಬಿಗ್ ವರ್ಕ್ಶಾಪ್. ಸೊ ದಯವಿಟ್ಟು ಮಾಡಿ, ಕಾಲ್ ಮಾಡಿ. ಈ ಕೂಡಲೇ ತಿಳ್ಕೊಂಡು ಪ್ರತಿ ಶುಕ್ರವಾರ ಏನು ಮಾಡಬೇಕು ಆ ಕ್ರಿಯೆನ ವಿಶ್ವಕ್ರಿಯೆಯನ್ನು ಮಾಡಿ. ಅಲ್ಲಿ 63 ಬಗೆಯ ಬಿಸ್ನೆಸ್ಗಳ ಬಗ್ಗೆ ಚರ್ಚೆ ಮಾಡೋಣ. ಅಷ್ಟೇ ಅಲ್ಲ, ಸ್ಟಾಕ್ ಮಾರ್ಕೆಟ್ ಬಗ್ಗೆ ಸಂಪೂರ್ಣವಾಗಿ ಹೇಳದೆ ಹೋದರೂ ತಕ್ಕ ಮಟ್ಟಿಗೆ ಎಲ್ಲಿ ಏನು ಮಾಡಿದ್ರೆ, ಯಾವ ಟೈಪ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ, ವಿಶೇಷವಾಗಿ ಇದು ಮಕ್ಕಳಿಗೆ ತುಂಬ ತುಂಬ ಇಂಪಾರ್ಟೆಂಟು. ಹೇಗೆ ನಮ್ಮ ಮಕ್ಕಳು 35-40 ವರ್ಷ ಹೊತ್ತಿಗೆ ಬರೋ ಹೊತ್ತಿಗೆ ಕೋಟ್ಯಾಧಿಪತಿಗಳು ಹೇಗಾಗ್ಬೋದು, ಅಥವಾ ನಾವುಗಳು ಇವಾಗ ಸ್ಟಾರ್ಟ್ ಮಾಡಿದ್ರು, ಅಥವಾ SIP ಆಗ್ಬೋದು, ಅಥವಾ ಚಿಕ್ಕದೊಂದು ಹೂಡಿಕೆ ಆಗ್ಬೋದು. ಎಲ್ಲಿ ಹಾಕಬೇಕು, ಎಲ್ಲಿ ಹಾಕಿದ್ರೆ ನಮಗೆ ಒಂದು ಮಿನಿಮಮ್ ಗ್ಯಾರಂಟಿ ಇರುತ್ತೆ, ರಿಸ್ಕ್ ಫ್ರೀ ಇರುತ್ತೆ, ಇಂಥವನ್ನೆಲ್ಲವನ್ನು ನಾನು ಅಲ್ಲೇ ತಿಳಿಸ್ಕೊಡ್ತೇನೆ. ಪ್ರತಿ ಸಲ ಹೇಳ್ತಿರ್ತೇನೆ, ನಾವು ಬರೀ ಎಲ್ಲೋ ಕೆಲಸ ಮಾಡ್ತಿದ್ರೆ, ಯಾರ ಕೈ ಕೆಳಗಡೆನೋ ಕೆಲಸ ಮಾಡ್ತಿದ್ರೆ ಖಂಡಿತವಾಗಿಯೂ ಶ್ರೀಮಂತರಾಗೋದು ಅಸಾಧ್ಯ ಇದು. ಸೊ ನಾವೆಲ್ಲರೂ ವ್ಯಾಪಾರ ಮಾಡಬೇಕು. ಎಷ್ಟೋ ಕಾಲದಿಂದ ನಾವು ಮಾಡಬೇಕು ಅಂತ ಹೇಳ್ಕೊಂಡು ಮಾಡೋಕ್ಕಾಗಿರ್ಲಿಕ್ಕಿಲ್ಲ. ಅಥವಾ ಒಂದು ವೇಳೆ ಮಾಡ್ತಿದ್ರೆ ನಾವು ಎನಿಸಿದ ಮಟ್ಟಿಗೆ ಲಾಭ ಮಾಡದೆ ಹೇಗೇಗೋ ಮಾಡಿಕೊಂಡು ಲಾಸ್ಗಳು ಮಾಡ್ಕೊಂಡಿರ್ಬೋದು. ಹೇಗೆ ಲಾಭ ಮಾಡುವಂಥದ್ದು, ಏನು ಮಾಡಬೇಕು, ಯಾವ ವಿಶ್ವಕ್ರಿಯೆಗಳು ಅಥವಾ ಯಾವ ಒಂದು ಮಾಡರ್ನ್ ಮಾರ್ಕೆಟಿಂಗ್ ಟೆಕ್ನಿಕ್ಸ್ ಅಳವಡಿಸಿದ್ರೆ ನಾವೆಲ್ಲರೂ ಇನ್ನೂ ಸಕ್ಸಸ್ ಆಗ್ತೀವಿ, ಎಲ್ಲದ್ರ ಬಗ್ಗೆನೂ ಸ್ಪೆಷಲ್ ವರ್ಕ್ಶಾಪ್ ಇರುತ್ತೆ. ಯಾರೋ ಮಿಸ್ ಮಾಡ್ಕೊಳ್ಬೇಡಿ. ವಿಶೇಷವಾಗಿ ಯಾರು ಇಲ್ಲಿ ತನಕ ಫೌಂಡೇಶನ್ ವರ್ಕ್ಶಾಪ್ ಅಟೆಂಡ್ ಮಾಡಿದಿರೋ, ನೆವರ್ ಮಿಸ್ ಇಟ್. ಇದು ಪ್ರೈಸ್ಲೆಸ್ ಆಗಿ ಡಿಸೈನ್ ಆಗಿರುವಂಥ ಕಾರ್ಯಾಗಾರ. ಸೊ ನೀವು ಎಲ್ಲಿ ಮನೇಲಿ ಕುಳಿತುಕೊಂಡು ಅಟೆಂಡ್ ಮಾಡ್ಬೋದು. ಇಟ್ಸ್ ಗೋನ್ ಟು ಬಿ ಫ್ಯಾಂಟಾಸ್ಟಿಕ್. ನಾನಂತೂ ಅದಕ್ಕೆ ತಯಾರು ಮಾಡಿರೋ ಅಷ್ಟು ಇನ್ನಿವತ್ತಿಗೆ ಇಲ್ಲಿ ತನಕ ನಾನು ತಯಾರಿ ಮಾಡ್ಕೊಂಡಿಲ್ಲ. ಎಷ್ಟೋ ಧ್ಯಾನ ಮಾಡಬೇಕು, ಎಷ್ಟೋ ಕಲ್ತಿರಬೇಕು, ಅದನ್ನೆಲ್ಲ ಕ್ಯೂರೇಟ್ ಮಾಡಿ ಒಂದು ಕಡೆ ಹಾಕಿ ನಿಮಗೆ ಹೇಳಿಕೊಡ್ಬೇಕು. ಐ ಆಮ್ ಸೋ ಎಕ್ಸೈಟೆಡ್ ಟು ಮೀಟ್ ಯು ಆಲ್. ಸೊ January 9th, 10th, 11th, 2026 ಹೊಸ ವರ್ಷ ಹಿಂದಿನ ವರ್ಷಗಳಾಗಿರಬಾರ್ದು. ಕರ್ಮ ಕಳ್ಕೊಳ್ಬೇಕು, ಪುಣ್ಯ ಗಳಿಸ್ಬೇಕು, ಹಣ ಆಸ್ತಿ ಐಶ್ವರ್ಯಗಳನ್ನು ಯಥೇಚ್ಛವಾಗಿ ಮಾಡಿ ನಮಗೆ ಹೇಗೆ ಬೇಕೋ ಸಂತೋಷ, ಸಿರಿ ಸಂಪತ್ತು, ವೈಭೋಗಗಳಿಂದ ನಾವು ಜೀವನ ಮಾಡಬೇಕು ಅನ್ನೋದಾದರೆ ಈ ವರ್ಕ್ಶಾಪ್ ನಿಮಗಾಗಿರುತ್ತೆ. ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಗುರುಗಳೀಗ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳಬೇಕು ಅಂತ ಹೇಳ್ತಾರೆ. ಆದರೆ ಈಗ ಸಾಮಾನ್ಯವಾಗಿ ನೈಟ್ ಶಿಫ್ಟಲ್ಲಿ ಕೆಲಸ ಮಾಡೋರು ಇರ್ಬೋದು, ಬೆಳಗ್ಗೆ ಪೇಪರ್ ಹಾಕೋರು ಇರ್ಬೋದು, ATM ಅಲ್ಲಿ ಕೆಲಸ ಮಾಡೋಂಥವ್ರು ಇರ್ಬೋದು, ಅಥವಾ ಅರ್ಲಿ ಮಾರ್ನಿಂಗ್ ಕೆಲಸಕ್ಕೆ ಹೋಗೋರು, ಅವರೆಲ್ಲರೂ ಕೂಡ ಬ್ರಾಹ್ಮಿ ಮುಹೂರ್ತದಲ್ಲೇ ಎದ್ದೇಳ್ತಾರೆ. ಆದರೆ ಅವ್ರ ಜೀವನದಲ್ಲಿ ಕಷ್ಟ ಅನ್ನುವಂಥದ್ದು ಕಂಟಿನ್ಯೂನೇ ಆಗ್ತಾ ಇರುತ್ತಲ್ಲ, ಹಾಗಾದರೆ ಅವ್ರಿಗೆ ತುಂಬ ಒಳ್ಳೇದಾಗಬೇಕಲ್ಲ. ಅಂತಂದರೆ ಈ ಬ್ರಾಹ್ಮಿ ಮುಹೂರ್ತ ಆ ಕಾನ್ಸೆಪ್ಟ್ ಅದನ್ನು ಹೇಗೆ ಅಳವಡಿಸ್ಕೊಳ್ಳೋದು, ಹೇಗೆ ಸರಿ ಮಾಡಿಕೊಂಡ್ರೆ ಆ ಮುಹೂರ್ತದಲ್ಲಿ ಎದ್ದಂಥ ಸಂದರ್ಭದಲ್ಲಿ ನಾವು ಏನು ಮಾಡಿದ್ರೆ ನಾವು ಅಂದ್ಕೊಂಡಿದ್ದನ್ನು ರೀಚ್ ಆಗಬಹುದು ಅಂತ. ಈ ಪ್ರಶ್ನೆ ಅಂತೂ ಎಲ್ರಿಗೂ ಇರುತ್ತೆ. ಏನು ಗುರುಗಳೇ, ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ಬಿಟ್ರೆ ಶ್ರೀಮಂತರಾಗ್ಬೋದು, ಅಥವಾ ಕೋರಿದ್ದೆಲ್ಲ ಪಡ್ಕೊಳ್ಬೋದಾದರೆ ನೋಡಿ ಸೆಕ್ಯೂರಿಟಿಗಳು, ಅಥವಾ ಬೆಳಿಗ್ಗೆ BPOದಲ್ಲಿ ಕೆಲಸ ಮಾಡ್ತಾರೆ, ನೈಟ್ ಡ್ಯೂಟಿ ಮಾಡ್ತಾರೆ. ಇನ್ನು ಕೆಲವರು ಲಾರಿ ಓಡಿಸೋರು, ಬಸ್ ಓಡಿಸೋರು, ಈ ತರಕಾರಿ ಮಾರೋ ಅಂಥವ್ರು, ಹೂವು ಮಾರೋ ಅಂಥವ್ರು, ATMಗಳ ಹತ್ರ ಇರೋವಂಥ ಸೆಕ್ಯೂರಿಟಿ ಗಾರ್ಡ್ಸ್ ಆಗ್ಬೋದು. ಇವರೆಲ್ಲರೂ ಎದ್ದಿರ್ತಾರೆ. ಇವರೆಲ್ಲರೂ ಶ್ರೀಮಂತರೇ ಆಗಲಿಲ್ಲ, ಹಣ ಆಸ್ತಿ ಅವ್ರಿಗೆ ಬರಲೇ ಇಲ್ಲ. ಆಮೇಲೆ ಈ ಪೇಪರ್ ಹಾಕೋರು ಮನೆಗೆ, ಇವರೆಲ್ಲರೂ ಕರೆಕ್ಟ್ ಅಲ್ವ, ಎದ್ದಿರ್ತಾರೆ ತಾನೆ. ತುಂಬ ವ್ಯಾಲಿಡ್ ಕ್ವೆಶನ್. ಇನ್ಫ್ಯಾಕ್ಟ್ ನಮ್ಮ ವೀಕ್ಷಕರಿಗಂತೂ ಈ ಕ್ವೆಶನ್ ಖಂಡಿತವಾಗಿಯೂ ಇರುತ್ತೆ. ಏನು ಬ್ರಾಹ್ಮಿ ಮುಹೂರ್ತ ಇದು, ಇವರೆಲ್ಲರೂ ಬ್ರಾಹ್ಮಿ ಮುಹೂರ್ತದಲ್ಲೇ ಎದ್ದಿದ್ದಾರೆ, ಇನ್ನೂ ಏನು ಕೈಗೆತ್ತಿಲ್ಲ ಇವರಿಗೆ, ಇನ್ನೂ ಸಾಲಗಳಲ್ಲೇ ಇದ್ದಾರೆ, ಕಷ್ಟಪಡ್ತಾನೆ ಇದ್ದಾರೆ, ಹತ್ತು ಕಡೆ ನಿದ್ದೆನೂ ಇಲ್ಲ, ಇತ್ತು ಕಡೆ ಸಮಾಧಾನ ಇಲ್ಲ, ದುಡ್ಡು ಇಲ್ಲ, ಇಂಥದ್ದು ಇಲ್ಲ ಅಂತೇಳಿ. ಸಿಂಪಲಾಗಿ ನಿಮ್ಗೆ ಹೇಳ್ತೇನೆ ಇದಕ್ಕೆ ಉತ್ತರ. ಇವರೆಲ್ಲರೂ ಎದ್ದಿರೋದು ಅನಿವಾರ್ಯಕ್ಕೆ. ಯಾರೂ ಒಂದು ವೇಳೆ ಇವ್ರಿಗೆಲ್ಲರಿಗೂ ಒಂದು 15 ದಿನ 1 ತಿಂಗಳು ರೆಸ್ಟ್ ಕೊಟ್ಬಿಟ್ಟು ನೀವೇನು ಎದ್ದೇಳೋ ಪ್ರಮೇಯ ಇಲ್ಲ, ನಿಮ್ಗೇನು ದುಡ್ಡು ನೀವೇನು ಪಡ್ಕೊಳ್ತಾ ಇದ್ದೀರೋ ಮಾಡ್ಕೊಳ್ತಿದ್ದೀರೋ ನಾನೇ ಕೊಟ್ಬಿಡ್ತೀನಿ ಅನ್ನೋದಾದರೆ ಇವ್ರು ಯಾರಾದರೂ ಎದ್ದೇಳ್ತಾರ? ಕೇಳ್ಕೊಂಡು ಬನ್ನಿ ಮೇಡಮ್. ಯೂಶ್ವಲಿ
ಈಗ ಯಾರೋ ಒಬ್ಬರು ಸೆಕ್ಯೂರಿಟಿ ಗಾರ್ಡ್ ಆಗಿರ್ತಾರೆ. ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್, ಐ ಮೀನ್ ಇಟ್ಸ್ ಅ ವೆರಿ ಗ್ರೇಟ್ ಜಾಬ್. ನೋ ಜಾಬ್ ಇಸ್ ಅ ಮೀನಿಯಲ್ ಜಾಬ್ ಅಕಾರ್ಡಿಂಗ್ ಟು ಯೂನಿವರ್ಸ್ ಪ್ರಕಾರ ಎಲ್ಲ ಕೆಲಸಗಳು ಶ್ರೇಷ್ಠ ಕೆಲಸವೇ, ಯಾವುದು ಚಿಕ್ಕದು ದೊಡ್ಡದು ಅಂತಿಲ್ಲ. ಐ ಗಿವ್ ಕಂಪ್ಲೀಟ್ ರೆಸ್ಪೆಕ್ಟ್ ಟು ಎವ್ರಿ ಜಾಬ್. ಬಟ್ ಎನಿವೇ, ಇಲ್ಲಿ ಎಕ್ಸಾಂಪಲ್ ಕೊಡೋದಕ್ಕೆ ಅದನ್ನು ಬಳಸ್ತಿದ್ದೇನೆ. ಇವರು ಎದ್ದಿರೋ ಅಂಥದ್ದು, ಸೆಕ್ಯೂರಿಟಿ ಗಾರ್ಡಾಗಿ ಎದ್ದಿರೋ ಅಂಥದ್ದು ಅನಿವಾರ್ಯದಿಂದ. ಬ್ರಾಹ್ಮಿ ಮುಹೂರ್ತ ಇದು, ಇಲ್ಲಿ ಸಂಕಲ್ಪ ಮಾಡಬೇಕು, ಧ್ಯಾನ ಮಾಡಬೇಕು ಅನ್ನೋದಕ್ಕಲ್ಲ. ಅವ್ರು ಎದ್ದಿರೋದು ಕೆಲಸನಪ್ಪ, ಎದ್ದಿರಬೇಕು. ಇನ್ನೊಬ್ರು ಯಾರೋ ಹೂ ಮಾರ್ತಿರ್ತಾರೆ, ತರಕಾರಿ ಮಾರ್ತಿರ್ತಾರೆ, ಅಥವಾ ಇನ್ನೂ ಬೇರೆ ಏನೋ ಕೆಲಸ ಮಾಡ್ತಿರ್ತಾರೆ, BPOದಲ್ಲಿ ಏನೋ IT ಕೆಲಸ ಮಾಡ್ತಿರ್ತಾರೆ. ಇವರು ಎದ್ದಿರೋದು ಅನಿವಾರ್ಯದಿಂದ. ಅದೇ ಈ ವೀಕೆಂಡ್ ಬರಲಿ, ಅವ್ರು ಎದ್ದಿರಲಿ ನೋಡೋಣ. ಈ IT ಹೋಗ್ತಾರಲ್ವಾ, BPOದಲ್ಲೆಲ್ಲ ಕೆಲಸ ಮಾಡ್ತಾರೆ, ನೈಟ್ ಡ್ಯೂಟಿ ಮಾಡ್ತಾರೆ. ವೀಕೆಂಡ್ ಬರಲಿ, ಅವ್ರು ಎಲ್ಲಿರ್ತಾರೆ ಅವ್ರು ನೋಡಿ, ಅವ್ರು ಎದ್ದಿರ್ತಾರ. ಸೊ ಯಾರು ಅವರಿಗೆ ಮಲ್ಕೊಳ್ಳೋ ಅವಕಾಶವಿದ್ದು, ಯಾರು ಕೇಳೋದಕ್ಕೇನೂ ಇಲ್ಲ, ಆರಾಮಾಗಿ ಮಲಗಿರ್ಬೋದು, ಆಗಲೂ ಎದ್ದಿರ್ತಾರೋ ಯಾವುದೋ ಒಂದು ಸಂಕಲ್ಪಕ್ಕೆ, ಯಾವುದೋ ಒಂದು ಧ್ಯೇಯೋದ್ದೇಶಕ್ಕೆ, ಅಂಥವ್ರಿಗೆ ಯೂನಿವರ್ಸು ಅವ್ರು ಕೇಳಲಿದ್ದು ಕೊಡೋವಂಥದ್ದಾಗುತ್ತೆ. ಸೊ ಹಾಗಾಗಿ ಯಾರ್ಯಾರಿಗೋ ಸುಮ್ಮನೆ ಎದ್ಬಿಟ್ರೆ ಅದೆಲ್ಲ ಸಿಗೋವಂಥದ್ದಲ್ಲ. ನೋಡಿ, ಶಿವರಾತ್ರಿ ದಿನ ನಾವೇನು ಮಾಡ್ತೀವೋ ಅದಕ್ಕೆ ವರ ಅನ್ನುವಂಥದ್ದು 1,00,000 ಕೋಟಿ ಪಟ್ಟು ಆ ಶಿವ ಕೊಡ್ತಾನೆ ಅನ್ನುವಂಥದ್ದು ನಂಬಿಕೆ, ಮತ್ತು ಅದು ಸತ್ಯನೂ ಸಹ. ಯಾಕೆ ಕೊಡ್ತಾನೆ ನೋಡಿ, ಪಂಚೇಂದ್ರಿಯಗಳನ್ನು ಯಾರು ನಿಗ್ರಹಿಸ್ತಾರೋ ಅವ್ರಿಗೆ ದೇವರೇ ಒಲಿತಾರೆ ಅನ್ನುವಂಥದ್ದಿದೆ. ಅದು ಒಂದು ಸಂಕಲ್ಪ, ಅದು ಒಂದು ಧ್ಯಾನ, ಅದು ಒಂದು ತಪಸ್ಸು. ಸೊ ಈ ತಪಸ್ಸು ಅನ್ನುವಂಥದ್ದು ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡುವಂಥದ್ದು ಏನಿದೆಯೋ ಇದು ತಪಸ್ಸಿನ ಒಂದು ರೂಪವೇ. ಸೊ ಹಾಗಾಗಿ ಎಲ್ಲರೂ ಎದ್ದೇಳಬೇಕು, ಎಲ್ಲರೂ ಮಾಡಬೇಕು, ನಮ್ಮ ಸನಾತನ ಧರ್ಮವನ್ನು ಉಳಿಸ್ಬೇಕು, ಹಾಗೂ ನಾವು ಕೋರಿದ್ನೆಲ್ಲ ಪಡ್ಕೊಳ್ಳೋರಾಗಬೇಕು. ಎಲ್ಲರೂ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳಿ 9 ನಿಮಿಷ ಮನಿ ಮೆಡಿಟೇಷನ್ ಮಾಡಿ, ಮನಿ ಮೆಡಿಟೇಷನ್ ಜೊತೆ ನಾನು ಹೇಳಿರುವಂಥ 108 ಸಲ ಈ ಮಂತ್ರವನ್ನು ಜಪಿಸಿದರೆ ನಮಗೇನು ಬೇಕೋ ಅದನ್ನು ಪಡ್ಕೊಳ್ಬೋದು. ಯಾವ ಮಂತ್ರ ಜಪಿಸ್ಬೇಕು, ಹೇಗೆ ಜಪಿಸ್ಬೇಕು, ಇದನ್ನೆಲ್ಲ ನಾನು ಕಾರ್ಯಾಗಾರದಲ್ಲಿ ಹೇಳಿದ್ದೇನೆ. ಯಾರು ಕಾರ್ಯಾಗಾರಕ್ಕೆ ಬರಲಿಲ್ವೋ ಅಥವಾ ಕನ್ಫ್ಯೂಷನ್ ಇದ್ದರೆ ಕೆಳಕಂಡ ನಂಬರ್ಗೆ ನೀವು ಕಾಲ್ ಮಾಡಿ ಏನು ಮಾಡಬೇಕು ಅಂತ ಅವ್ರು ಹೇಳ್ತಾರೆ. ಗುರುಗಳೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಉತ್ತಮವಾದಂತಹ ವಿಚಾರಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದೀರಾ. ವಿಶೇಷವಾಗಿ ಬ್ರಾಹ್ಮಿ ಮುಹೂರ್ತದ ಬಗ್ಗೆ ವಿಶೇಷ ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು. ಸೊ ವೀಕ್ಷಕರೇ, ನೋಡಿದ್ರಲ್ಲ, ಇದೇ ರೀತಿ ಗುರೂಜಿ ಅವರು ವರ್ಕ್ಶಾಪ್ ಅನ್ನ ಕಂಡಕ್ಟ್ ಮಾಡ್ತಿದ್ದಾರೆ. ಈ ವರ್ಕ್ಶಾಪ್ ಇದೇ ಡಿಸೆಂಬರ್ 21ರಂದು ನಡೀತಾ ಇದೆ. ನೀವು ಈ ವರ್ಕ್ಶಾಪ್ ಅನ್ನ ಅಟೆಂಡ್ ಮಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಬೇಕು ಅಂತ ಇಚ್ಛಿಸಿದಲ್ಲಿ ನಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಂಡು ಮೊದಲೇ ಈ ವರ್ಕ್ಶಾಪ್ಗೆ ಎನ್ರೋಲ್ ಆಗಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಳಿ. ಅಂತೆಯೇ ಮುಂಬರುವ ಜನವರಿ 9, 10, 11ನೇ ತಾರೀಕು 3 ದಿನಗಳ ಕಾಲ ಬಿಸ್ನೆಸ್ಗೆ ಸಂಬಂಧಪಟ್ಟ ಹಾಗೆ ಆನ್ಲೈನ್ ವರ್ಕ್ಶಾಪ್ ಕೂಡ ನಡೀತಾ ಇದೆ. ಎಸ್ಪೆಷಲಿ 2026ಕ್ಕೆ ಯಾರೆಲ್ಲ ಒಂದಷ್ಟು ಗುರಿಗಳನ್ನ ಇಟ್ಕೊಂಡಿರ್ತೀರಾ, ಎಸ್ಪೆಷಲಿ ಬಿಸ್ನೆಸ್ಗೆ ಸಂಬಂಧಪಟ್ಟ ಹಾಗೆ, ಬಿಸ್ನೆಸ್ ಅಲ್ಲಿ ಲಾಭ ಆಗಬೇಕು, ನಾವು ಬಿಸ್ನೆಸ್ ಅನ್ನ ಇನ್ನೂ ಕೂಡ ಹೆಚ್ಚಾಗಿ ಚೆನ್ನಾಗಿ ಎಸ್ಟಾಬ್ಲಿಷ್ ಮಾಡಬೇಕು, ಬಿಸ್ನೆಸ್ಗೆ ಸಂಬಂಧಪಟ್ಟ ಹಾಗೆ ಗೊಂದಲಗಳಿದ್ರೆ ನೀವು ಈ ವರ್ಕ್ಶಾಪ್ ಅನ್ನ ಅಟೆಂಡ್ ಮಾಡಿದ್ರೆ ಬಿಸ್ನೆಸ್ಗೆ ಸಂಬಂಧಪಟ್ಟ ಹಾಗೆ ಗುರೂಜಿ ಅವರು ಸಾಕಷ್ಟು ಇನ್ಫಾರ್ಮೇಶನ್ ಅನ್ನ ನಿಮ್ಮ ಜೊತೆ ಹಾಗೆ ಮಾರ್ಗೋಪಾಯಗಳನ್ನ ಕೂಡ ಹಂಚಿಕೊಳ್ಳಲಿದ್ದಾರೆ. ಬಿಸ್ನೆಸ್ಗೆ ಸಂಬಂಧಪಟ್ಟ ಹಾಗೆ ನೀವು ಕೂಡ ಹೆಚ್ಚಿನದಾಗಿ ತಿಳ್ಕೋಬೇಕು ಅಂತ ಇಚ್ಛಿಸಿದಲ್ಲಿ ಕೆಳಕಂಡಂತಹ ನಂಬರ್ಗೆ ಕರೆ ಮಾಡಿ ಈ ಆನ್ಲೈನ್ ವರ್ಕ್ಶಾಪ್ಗೆ ಎನ್ರೋಲ್ ಆಗಿ ನಿಮ್ಮ ಸಮಸ್ಯೆಗಳಿಗೆ ಅಥವಾ ನಿಮ್ಮ ಪ್ರಶ್ನೆಗಳಿಗೆ ಗುರೂಜಿ ಅವರಿಂದ ನೇರವಾಗಿ ಉತ್ತರವನ್ನ, ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಳಬಹುದು. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಮಾಹಿತಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.